ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೀವು ಹೇಗಿದ್ದೀರಾ ಅಂತ ಈಗಲೇ ಹೋಗಿ ನನ್ನ ಕಮೆಂಟ್ ಬಾಕ್ಸಲ್ಲಿ ಒಂದು ಸಣ್ಣ ಕಮೆಂಟ್ನ ಮಾಡೋದನ್ನ ಮರಿಬೇಡಿ. ಇವತ್ತಿನ ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದು ತುಂಬಾ ಸಿಂಪಲ್ ಆಗಿದೆ. ಬಟ್ ನಾನಿಲ್ಲಿ ಒಂದು ರೋಲಿನ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, 3 to 4 ರೋಲ್ಸ್ಗಳ ಇನ್ಫಾರ್ಮೇಷನ್ನ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಇಲ್ಲಿ ನೀವು ಪಾರ್ಟ್ ಟೈಮ್ ಬೇಕಾದರೂ ಮಾಡ್ಬೋದು, ಫುಲ್ ಟೈಮ್ ಬೇಕಾದರೂ ಮಾಡ್ಬೋದು. ಕೆಲವೊಂದು ರೋಲ್ಗಳಿಗೆ ನೀವು ಫುಲ್ ಟೈಮ್ ಮಾಡಬೇಕಾಗಿರುತ್ತೆ, ಇನ್ನೊಷ್ಟು ಕೆಲವೊಂದು ರೋಲ್ಸ್ಗಳಿಗೆ ನೀವು ಪಾರ್ಟ್ ಟೈಮ್ ಕೂಡ ಮಾಡ್ಬೋದಾಗಿರುತ್ತೆ. ಹಾಗೆ ನೀವು ಇಲ್ಲಿ ಫ್ರೆಶರ್ಸ್ ಆದರೂ ಅಪ್ಲೈನ ಮಾಡ್ಬೋದು, ಎಕ್ಸ್ಪೀರಿಯನ್ಸ್ ಇದ್ರೂ ಕೂಡ ಅಪ್ಲೈನ ಮಾಡ್ಬೋದು. ಜೊತೆಗೆ ನೀವೇನಾದ್ರು ಜಸ್ಟ್ 10th ಪಾಸ್ ಆಗಿದ್ದೀವಿ ಅಂದರೂ ಸಾಕಾಗಿರುತ್ತೆ. ಕೆಲವೊಂದಷ್ಟು ರೋಲ್ಸ್ಗಳಿಗೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಇನ್ನು ಕೆಲವೊಂದಷ್ಟು ರೋಲ್ಸ್ಗಳಿಗೆ ನೀವು 12th ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಎಜುಕೇಷನ್ಸ್ನ ಮಾಡಿರಬೇಕಾಗಿರುತ್ತೆ. ಯಾವ ರೋಲ್ಗೆ ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳ್ತೀನಿ. ಹಾಗೆ ನೀವು ಇಲ್ಲಿ ನೋಡ್ತಾ ಹೋಗ್ಬೋದು. ಒಂದು ರೋಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಟ್ಟು ಹೇಗೆ ಅಪ್ಲೈ ಮಾಡೋದು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ಈ ಕಂಪ್ನಿ ಬಂದು ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತಿರೋಂಥ ಕಂಪ್ನಿನೇ, ಜೆನ್ಯೂನ್ ಆದಂಥ ಕಂಪ್ನಿ. ಇಂಡಿಯಾ ಮಾರ್ಟ್ ಕಂಪ್ನಿಯವರು ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಾವಿಲ್ಲಿ ಅವರ ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಅಪ್ಲೈನ ಮಾಡ್ತಾ ಇರೋದ್ರಿಂದ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಸಿಗುತ್ತೆ. ಜೊತೆಗೆ ನೀವು ಸೇಫಾಗಿ ಜೆನ್ಯೂನ್ ಆಗು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ. ತುಂಬ ಸಿಂಪಲ್ ಆದಂಥ ಕೆಲಸಗಳಿದೆ, 3 to 4 ರೋಲ್ಸ್ಗಳಿದೆ. ಅದೆಲ್ಲನೂ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೀವು ಅದಕ್ಕೆ ಓಪನ್ ಮಾಡ್ಕೊಂಡು ಇಂಟ್ರೆಸ್ಟ್ ಇರೋದಕ್ಕೆ ಅಪ್ಲೈನ ಕೂಡ ಮಾಡ್ಬೋದಾಗಿರುತ್ತೆ. ಇನ್ನು ಸ್ಯಾಲ್ರಿ ನೋಡೋದಾದರೆ ನಿಮಗೆ ಕೆಲವೊಂದಷ್ಟು ರೋಲ್ಸ್ಗಳಿಗೆ 2 to 3 ರೋಲ್ಸ್ಗೆ ಲೈಕ್ 20,000 to 25,000ವರೆಗೂ ಇದೆ. ಬಟ್ ಇನ್ನೊಂದಷ್ಟಕ್ಕೆ ಜಾಸ್ತಿ ಇದೆ. ಬೇಸಿಕ್ ಸ್ಟಾರ್ಟಿಂಗ್ ನಿಮಗೆ 20,000 ಪ್ಲಸ್ ಇಲ್ಲಿ ನಿಮಗೆ ಸ್ಯಾಲ್ರಿ ಸಿಗ್ತಾ ಹೋಗ್ತಾಯಿದೆ. ಇನ್ನು ಈ ವಿಡಿಯೋದ ಇನ್ನೊಂದು ಬೆಸ್ಟ್ ಪಾರ್ಟ್ ಏನು ಅಂದರೆ, ನಾನು ವರ್ಕ್ ಮಾಡ್ತಾ ಇರೋಂಥ ಕಂಪ್ನಿಯಲ್ಲಿ ಇವಾಗ ಹೈರಿಂಗ್ಸ್ನ ಮಾಡ್ತಾ ಇದ್ದಾರೆ. ಲೈಕ್ ಪಿಕಪ್ ಪ್ಯಾಕಿಂಗ್ ರೋಲ್ಗಳಿಗೆ ಅಥವಾ ಡೆಲಿವರಿ ಬಾಯ್ಸ್ ರೋಲ್ಸ್ಗಳಿಗೆಲ್ಲ ಇಲ್ಲಿ ಹೈರಿಂಗ್ನ ಮಾಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಿಗಾದರೂ ಈ ರೋಲ್ಸ್ಗಳಲ್ಲಿ ಇಂಟ್ರೆಸ್ಟ್ ಇದೆ, ನಾವು ಪಾರ್ಟ್ ಟೈಮಾಗಿ ಈ ಕೆಲಸನ ಮಾಡ್ಕೊತೀವಿ ಅನ್ನೋ ಐಡಿಯಾ ಇದ್ದರೆ ಅಥವಾ ಇಂಟ್ರೆಸ್ಟ್ ಇದ್ದರೆ, ಡಿಸ್ಕ್ರಿಪ್ಷನಲ್ಲಿ ನಾನೊಂದು ನಂಬರ್ನ ಹಾಕಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಮೆಸೇಜ್ ಮಾಡಿ ನೀವು ಡೀಟೇಲ್ಸ್ಗಳನ್ನ ತೊಗೊಳ್ಬೋದು. ಅಥವಾ ಡೈರೆಕ್ಟಾಗಿ ಕಾಲ್ ಮಾಡಿ ನೀವು ಇನ್ಫಾರ್ಮೇಷನ್ಸ್ನ ಅಥವಾ ಇಂಟರ್ವ್ಯೂಸ್ಗಳನ್ನ ಶೆಡ್ಯೂಲ್ಸ್ ಮಾಡ್ಕೊಬೋದಾಗಿರುತ್ತೆ. ನಿಮ್ಮ ಮನೆ ಹತ್ರ ಇರುವಂಥ ವೇರ್ ಹೌಸ್ ಅಥವಾ ಇಂಟರ್ವ್ಯೂ ಆಫೀಸ್ಗಳಿಗೆ ಅವ್ರು ನಿಮ್ಮನ್ನ ಡೈರೆಕ್ಟಾಗಿ ಕಳಿಸ್ಕೊಡ್ತಾರೆ. ಸೊ ಅದರಿಂದ ನಿಮಗೂ ಕೂಡ ಜೆನ್ಯೂನ್ ಅಂತ ಗೊತ್ತಾಗುತ್ತೆ. ಹಾಗೆ ವೇರ್ ಹೌಸ್ಗೆ ಹೋಗಿ ನೀವು ವೆರಿಫೈ ಮಾಡ್ಕೊಳೋದ್ರಿಂದ ಯಾವುದೇ ರೀತಿ ಫ್ರಾಡ್ ಕೂಡ ಆಗೋದಿಲ್ಲ, ಯಾರು ನಿಮ್ಮ ಹತ್ರ ಅಮೌಂಟ್ ಕೂಡ ಕೇಳೋದಿಲ್ಲ. ಇದು ನನ್ನ ಗ್ಯಾರಂಟಿ, ಯಾಕಂದರೆ ನಾನು ವರ್ಕ್ ಮಾಡ್ತಿರೋಂಥ ಕಂಪ್ನಿ. ಇಲ್ಲಿ ನಾನು ಕೂಡ ನಿಮಗೆ ಕಾಲ್ಗೆ ಆನ್ಸರ್ಸ್ ಮಾಡ್ತಿರ್ತೀನಿ. ಸೊ ಇದೊಂದು ಬೆಸ್ಟ್ ಪಾರ್ಟ್ ನಿಮಗೆ ಅಂತ ಹೇಳ್ತೀನಿ. ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನೀವು ಕಾಲ್ ಮಾಡಿ ಇಲ್ಲಿ ಅಪ್ಲೈನ ಮಾಡ್ಬೋದು, ಅಥವಾ ಕಾಲ್ ಮಾಡಿ ಇಲ್ಲಿ ನೀವು ವೇಕೆನ್ಸಿಗಲ್ಸ್ ಬಗ್ಗೆ ತಿಳ್ಕೊಬೋದಾಗಿರುತ್ತೆ. ಇನ್ನು ಈ ವಿಡಿಯೋದಲ್ಲಿ ಇಂಡಿಯಾ ಮಾರ್ಟ್ ಕಂಪ್ನಿಗೆ ಹೇಗೆ ಅಪ್ಲೈನ ಮಾಡಬೇಕು, ಎಲ್ಲಿ ಅಪ್ಲೈ ಮಾಡಬೇಕು, ಎಕ್ಸಾಕ್ಟಾಗಿ ಏನು ಕೆಲಸನ ಮಾಡಬೇಕು, ನಿಮ್ಮ ರೋಲ್ ಏನಿರುತ್ತೆ ಅನ್ನೋದೆಲ್ಲ ಡೀಟೇಲಾಗಿ ಎಕ್ಸ್ಪ್ಲೇನ್ನ ಮಾಡ್ತೀನಿ. ಸೊ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ಜೊತೆಗೆ ಅಪ್ಲೈ ಮಾಡೋವಂಥ ಲಿಂಕ್ನು ಕೂಡ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಬನ್ನಿ. ಸೊ ಇದು ಬಂದು ಇಂಡಿಯಾ ಮಾರ್ಟ್ ಅವರ ಅಫಿಷಿಯಲ್ ವೆಬ್ಸೈಟ್ ಆಗಿರುತ್ತೆ. ನಾವಿಲ್ಲಿ ಯಾವುದೇ ಸೆಕೆಂಡರಿ ಆ್ಯಪ್ಸ್ಗಳಿಂದ ಅಪ್ಲೈನ ಮಾಡ್ತಾ ಇಲ್ಲ, ಡೈರೆಕ್ಟಾಗಿ ಅವರ ವೆಬ್ಸೈಟ್ಗೆ ಹೋಗಿ ನಾವಿಲ್ಲಿ ಅಪ್ಲೈನ ಮಾಡ್ತಿದ್ದೀವಿ. ನೀವು ಕೂಡ ಇಲ್ಲಿ ನೋಡ್ಬೋದು career.indiamart.com ಅಂತ ಮೆನ್ಷನ್ನ ಮಾಡಿದ್ದಾರೆ. ಇಲ್ಲಿ ಕಂಪ್ನಿ ಬಗ್ಗೆ, ಅವರ ವರ್ಕ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡಿದ್ರೆ ಅಬೌಟ್ ಇಂಡಿಯಾ ಮಾರ್ಟ್ ಅಂತ ಕೊಟ್ಟು, ಆ್ಯಂಡ್ ಇಂಡಿಯಾ ಮಾರ್ಟ್ ಇಸ್ ಇಂಡಿಯಾಸ್ ಲಾರ್ಜೆಸ್ಟ್ ಆನ್ಲೈನ್ B2B ಮಾರ್ಕೆಟ್ ಪ್ಲೇಸ್ ಕನೆಕ್ಟಿಂಗ್ ಬಯರ್ಸ್ ಆ್ಯಂಡ್ ಸಪ್ಲೈಯರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಇಂಡಿಯಾಸ್ ಲಾರ್ಜೆಸ್ಟ್ B2B ಮಾರ್ಕೆಟ್ ಪ್ಲೇಸ್ ಆಗಿರುತ್ತೆ. ಬಯರ್ಸ್ ಮತ್ತು ಸಪ್ಲೈಯರ್ಸ್ನ ಕಂಬೈನ್ ಮಾಡೋದಕ್ಕೆ ವಿತಿನ್ 60% ಮಾರ್ಕೆಟ್ ಶೇರ್ ಆಫ್ ಆನ್ಲೈನ್ B2B ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ 60% ಮಾರ್ಕೆಟ್ ಶೇರ್ಸ್ ಕೂಡ ಇರುತ್ತೆ ಅನ್ನೋದನ್ನ ಅವರು ಮೆನ್ಷನ್ನ ಮಾಡ್ತಾ ಇದ್ದಾರೆ. ಬೇಸಿಕ್ಲಿ ನೋಡಿದ್ರೆ ನೀವು ಇಲ್ಲಿ ಬಯರ್ಸ್ ಮತ್ತು ಸೆಲ್ಲರ್ಸ್ ಮಧ್ಯೆ ಇವರು ಕೆಲಸನ ಮಾಡ್ತಾರೆ, ಕನೆಕ್ಟ್ ಮಾಡುವಂಥದ್ದಾಗಿರುತ್ತೆ. ಇಲ್ಲಿ ಸ್ಮಾಲ್, ಮೀಡಿಯಮ್ ಮತ್ತು ಲಾರ್ಜ್ ಎಂಟರ್ಪ್ರೈಸಸ್ ಕೂಡ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೀವಿಲ್ಲಿ ನೋಡ್ರೆ ಇಂಡಿಯಾ ಮಾರ್ಟ್ ಆಸ್ ಓವರ್ 23 crores ಬಯರ್ಸ್ಗಳಿದ್ದಾರೆ, 87 lakhs ಸಪ್ಲೈಯರ್ಸ್ ಇದ್ದಾರೆ, ಹಾಗೆ 12.9 crore ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸ್ಗಳಿದೆ ಅನ್ನೋದನ್ನ ಅವರು ಮೆನ್ಷನ್ನ ಮಾಡಿದ್ದಾರೆ. ಪ್ಲಸ್ 6,102 ಎಂಪ್ಲಾಯೀಸ್ಗಳು ಬೇರೆ ಬೇರೆ ಲೊಕೇಶನ್ಸಲ್ಲಿ ಕೆಲಸ ಕೂಡ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಕಂಪ್ನಿ ಬಗ್ಗೆ ಇನ್ಫಾರ್ಮೇಷನ್ಸ್, ಅವ್ರು ಹೇಗೆ ವರ್ಕ್ ಮಾಡ್ತಾರೆ, ಏನು ವರ್ಕ್ ಮಾಡ್ತಾರೆ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅವರ ಈಗ ಪ್ರೆಸೆಂಟಾಗಿ ಈ 4 ರೋಲ್ಗಳಿಗೆ ಹೈರಿಂಗ್ನ ಮಾಡ್ತಾ ಇದ್ದಾರೆ. ಫೀಲ್ಡ್ ಸೇಲ್ಸ್ ಅಥವಾ ಸರ್ವಿಸ್ಗೆ, ಅಥವಾ ಟೆಲಿ ಸೇಲ್ಸ್ ಆ್ಯಂಡ್ ಸರ್ವಿಸಸ್ಗೆ, ಪ್ರಾಡಕ್ಟ್ಸ್ ಆ್ಯಂಡ್ ಟೆಕ್ಗೆ, ಲೀಡರ್ಶಿಪ್ ಆ್ಯಂಡ್ ಕೋಆಪ್ರೇಟಿವ್, ಈ ರೀತಿ 4 ರೋಲ್ಗಳಿಗೆ ಪ್ರೆಸೆಂಟಾಗಿ ಅವರು ಹೈರಿಂಗ್ಸ್ನ ಮಾಡ್ತಾ ಇದ್ದಾರೆ. ನಿಮಗೆ ಈ 4 ರೋಲ್ಗಳು ಕೂಡ ಬೇಡ ಅಂದರೆ ಇಲ್ಲಿ ಸಬ್ಮಿಟ್ ಯುವರ್ ರೆಸ್ಯೂಮ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ರೆಸ್ಯೂಮ್ನ ಸಬ್ಮಿಟ್ ಮಾಡಿದ್ರೆ ಅವ್ರದ್ರಲ್ಲಿ ಬೇರೆ ಯಾವ್ದಾದ್ರು ವೇಕೆನ್ಸೀಸ್ಗಳಿದ್ದಾಗ ನೀವು ಮ್ಯಾಚ್ ಆಗ್ತೀರಾ ಅಂದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ ಅಥವಾ ಕನೆಕ್ಟ್ ಆಗ್ತಾರೆ. ಇಲ್ಲ ಈ 4ರಲ್ಲಿ ನೀವು ಯಾವುದಕ್ಕಾರು ಅಪ್ಲೈನ ಮಾಡ್ತೀರಾ
ಮಾಡ್ತೀರಾ ಅಂದರೆ, ಫಾರ್ ಎಕ್ಸಾಂಪಲ್ ನಾನು ಇದೊಂದು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ. ನೀವಿಲ್ಲಿ ನೋಡ್ಬೋದು ಟೆಲಿಸೇಲ್ಸ್ ಆ್ಯಂಡ್ ಸರ್ವಿಸಸ್ ಅಂತ ಕೊಟ್ಟಿದ್ದಾರೆ. ಜಾಬ್ ಡಿಸ್ಕ್ರಿಪ್ಷನ್ ನೋಡಿದ್ರೆ ಆ್ಯಕ್ಟ್ ಆಸ್ ಆ್ಯನ್ ಇಂಡಿವಿಜುವಲ್ ರೆಸ್ಪಾನ್ಸಿಬಲ್ ಫಾರ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಆ್ಯಕ್ಟಿಂಗ್ ವಿತಿನ್ ಅ ಅಸೈನ್ಡ್ ರಿಜಿಸ್ಟರ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ರಿಲೇಷನ್ಶಿಪ್ ಆಫ್ ಸೇಲ್ಸ್ ಆ್ಯಂಡ್ ಸರ್ವಿಸಸ್ ಅಲ್ಲಿ ನೀವು ಕೆಲಸನ ಮಾಡ್ತೀರಾ ಅನ್ನೋದನ್ನ ಅವ್ರು ಮೆನ್ಷನ್ನ ಮಾಡ್ತಾ ಇದ್ದಾರೆ. ಡ್ರೈವ್ ಬಿಸ್ನೆಸ್ ಗ್ರೋತ್ ಥ್ರೂ ಟೆಲಿ ಆ್ಯಂಡ್ ವಿಡಿಯೋ ಕಾಲ್ಸ್ ಟು ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಬಿಸ್ನೆಸ್ ಗ್ರೋತ್ ಅಲ್ಲಿ ವರ್ಕ್ನ ಮಾಡ್ತೀರಾ. ಟೆಲಿ ಹಾಗೆ ವಿಡಿಯೋ ಕಾಲ್ಸ್ ಕ್ಲೈಂಟ್ಸ್ಗಳ ಜೊತೆ ನೀವು ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರೊವೈಡ್ ಕ್ಲೈಂಟ್ಸ್ ವಿತ್ ಮೀನಿಂಗ್ಫುಲ್ ಆಪರ್ಚುನಿಟೀಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ ಇಂಡಿಯಾ ಮಾರ್ಟ್ ಆ್ಯಂಡ್ ಇಟ್ಸ್ ಆಫರಿಂಗ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಮಾರ್ಟ್ ಹೇಗೆ ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಬಯರ್ಸ್ ಮತ್ತು ಸೆಲ್ಲರ್ಸ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾಗಿರುತ್ತೆ, ಅಥವಾ ಏನು ಯೂಸಸ್ ಅನ್ನೋದನ್ನ ಅವ್ರಿಗೆ ಹೇಳ್ಬೇಕಾಗಿರುತ್ತೆ. ಹಾಗೆ ಅವರ ಆಫರ್ಸ್ಗಳೇನಿದೆ ಅನ್ನೋದನ್ನು ಕೂಡ ನೀವು ಹೇಳಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ದ ವ್ಯಾಲ್ಯೂ ಅಡಿಷನ್ಸ್ ದಟ್ ಇಂಡಿಯಾ ಮಾರ್ಟ್ ಕ್ಯಾನ್ ಬ್ರಿಂಗ್ ಈಚ್ ಕ್ಲೈಂಟ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಮಾರ್ಟ್ ಎಲ್ಲ ರೀತಿಯಾದಂಥ ಡಿಪಾರ್ಟ್ಮೆಂಟ್ಗಳಲ್ಲೂ ಹಾಗೆ ಎಲ್ಲ ಫೀಲ್ಡ್ಗಳಲ್ಲೂ ಕೂಡ ವರ್ಕ್ನ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೀವು ಅವ್ರಿಗೆ ಹೇಳಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇನ್ನು ವಾಟ್ ದ ರೂಲ್ ಆಫರ್ಸ್ ಅಂತ ನೋಡಿದ್ರೆ ದ ಪೊಸಿಷನ್ ಓಲ್ಡ್ಸ್ ವಿಲ್ ಬಿ ಅ ಇಂಡಿವಿಜುವಲ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಇಂಡಿವಿಜುವಲ್ ಆಗಿ ಕೆಲಸನ ಮಾಡ್ತಾರೆ. ಯಾವುದೇ ರೀತಿ ನಿಮಗೆ ಸ್ಟ್ರೆಸ್ ಇರುವಂಥದ್ದು ಅಥವಾ ಗೈಡ್ ಮಾಡಬೇಕು, ಎಲ್ಲರನ್ನೂ ಕ್ವೆಶನ್ ಮಾಡಬೇಕು ಅನ್ನೋದು ಏನೂ ಇರಲ್ಲ ಅಂತ ಹೇಳ್ತಾ ಇದ್ದಾರೆ. ಇನ್ನು ಬಿಲ್ಡ್ ಅ ಮ್ಯಾನೇಜಿಂಗ್ ಪ್ರಾಡಕ್ಟ್ಸ್ ಪ್ರೊಫೆಷನಲ್ ರಿಲೇಷನ್ಶಿಪ್ ವಿತ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಮ್ಯಾನೇಜಿಂಗ್ ಪ್ರಾಡಕ್ಟ್ಸ್ಗಳು ಏನೇನಿದೆ ಅದನ್ನು ಲಿಸ್ಟ್ ಮಾಡಬೇಕಾಗಿರುತ್ತೆ. ಜೊತೆಗೆ ಇಲ್ಲಿ ಪ್ರೊಫೆಷ್ನಲ್ ರಿಲೇಷನ್ಶಿಪ್ನ ನೀವು ಇಲ್ಲಿ ಮೇಂಟೈನ್ ಮಾಡಬೇಕಾಗಿರುತ್ತೆ ಕ್ಲೈಂಟ್ಸ್ಗಳ ಜೊತೆ ಅನ್ನೋದನ್ನ ಅವ್ರಿಗೆ ಹೇಳ್ತಾ ಇದ್ದಾರೆ. ಇನ್ಶೋರ್ ದಟ್ ಕ್ಲೈಂಟ್ಸ್ ಆರ್ ಯೂಸಿಂಗ್ ಆ್ಯಂಡ್ ಡ್ರೈವಿಂಗ್ ಬೆನಿಫಿಟ್ಸ್ ಆಫ್ ಇಂಡಿಯಾ ಮಾರ್ಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಇಂಡಿಯಾ ಮಾರ್ಟ್ ಬೆನಿಫಿಟ್ಸ್ಗಳನ್ನ ಅಥವಾ ಆಫರ್ಸ್ಗಳನ್ನ ನಿಮ್ಮ ಕ್ಲೈಂಟ್ಸ್ಗಳು ಯೂಸ್ ಮಾಡ್ತಾ ಇದ್ದಾರೆ ಇಲ್ವಾ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ ಅವ್ರಿಗೆ ಆಗ್ತಾ ಇದೆಯಾ ಅನ್ನೋದನ್ನ ನೀವು ನೋಡಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ಇನ್ನು ಮ್ಯಾಕ್ಸಿಮಮ್ ರಿವ್ಯೂ ದಟ್ ರೇಟಿಂಗ್ ಕ್ಲೈಂಟ್ಸ್ ಆ್ಯಂಡ್ ಅಪ್ ಸೇಲ್ಸ್ ಅದರ್ ಸರ್ವಿಸಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಕ್ಲೈಂಟ್ಸ್ಗಳ ರಿವ್ಯೂಸ್ಗಳನ್ನ ಕಲೆಕ್ಟ್ ಮಾಡುವಂಥದ್ದು ಅಥವಾ ಮೆನ್ಷನ್ ಮಾಡುವಂಥದ್ದು ಅಥವಾ ಅಪ್ ಸೇಲ್ಸ್ ಬಗ್ಗೆ ಸರ್ವಿಸಸ್ ಬಗ್ಗೆ ನೀವು ಅವ್ರಿಗೆ ಇನ್ಫಾರ್ಮ್ ಮಾಡೋ ಅಂಥ ಕೆಲಸನ ನೀವು ಇಲ್ಲಿ ಮಾಡ್ತೀರಾ ಈ ರೋಲಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನೋಡಿದ್ರೆ ಅದರ್ ಡಿಜಿಟಲ್ ಮಾರ್ಕೆಟಿಂಗ್ ಸೊಲ್ಯೂಷನ್ಸ್ ಟು ಹೆಲ್ಪ್ ಕ್ಲೈಂಟ್ಸ್ ಗ್ರೋ ದೇರ್ ಬಿಸ್ನೆಸ್ ಅಂತ ಕೊಟ್ಟಿದ್ದಾರೆ. ಸೊ ಬೇರೆ ಡಿಜಿಟಲ್ ಮಾರ್ಕೆಟಿಂಗ್ ಕ್ಲೈಂಟ್ಸ್ಗಳಿಗೂ ಕೂಡ ಗ್ರೋ ಆಗೋದಕ್ಕೆ ಅವರ ಬಿಸ್ನೆಸ್ಸಲ್ಲಿ ನಾವಿಲ್ಲಿ ಹೆಲ್ಪ್ ಮಾಡ್ತೀವಿ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಮ್ಯಾಪಿಂಗ್ ಆಫ್ ಪ್ರಾಡಕ್ಟ್ ಸರ್ವಿಸ್ ಆ್ಯಂಡ್ ಕ್ಲೈಂಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮ್ಯಾಪಿಂಗ್ ಮಾಡುವಂಥದ್ದು, ಪ್ರಾಡಕ್ಟ್ಸ್ಗಳನ್ನ ಆ್ಯಡ್ ಮಾಡುವಂಥದ್ದು ಅಥವಾ ಸರ್ವಿಸಸ್ಗಳನ್ನ ಆ್ಯಡ್ ಮಾಡುವಂಥದ್ದು ಕ್ಲೈಂಟ್ಸ್ಗಳಿಗೋಸ್ಕರ ಆ ಕೆಲಸಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಡೈಲಿ 10 to 12 ಮೀನಿಂಗ್ಫುಲ್ ಟೆಲಿಕಾಲಿಂಗ್ ಆರ್ ವಿಡಿಯೋ ಕಾಲ್ ವಿತ್ ಪೇಯಿಂಗ್ ಕ್ಲೈಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಪ್ಲೇನಿಂಗ್ ಕ್ಲೈಂಟ್ಸ್ಗಳ ಜೊತೆ ಟೆಲಿಕಾಲಿಂಗ್ ಅಥವಾ ವಿಡಿಯೋ ಕಾಲಿಂಗಲ್ಲಿ ಕ್ಲೈಂಟ್ಸ್ಗಳನ್ನ ಕನೆಕ್ಟ್ ಮಾಡುವಂಥದ್ದು ಅಥವಾ ಕನೆಕ್ಟ್ ಆಗುವಂಥ ಕೆಲಸನ ನೀವು ಇಲ್ಲಿ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಫಾಲೋ ಅಪ್ ವಿತ್ ದ ಕ್ಲೈಂಟ್ಸ್ ಟು ಎನ್ಶೋರ್ ಟೈಮ್ ಬೋನಸ್ ಕ್ಲೋಸಿಂಗ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೈಮ್ ಬೋನಸ್ ಕ್ಲೋಸಿಂಗ್ ರಿಲೇಟೆಡ್ ವರ್ಕು ಕೂಡ ನೀವು ಇಲ್ಲಿ ಮಾಡ್ತೀರಾ ಅನ್ನೋದನ್ನ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ನೀವು ನೋಡಿದ್ರೆ ಮಂತ್ಲಿ ಕ್ಲೈಂಟ್ಸ್ ರಿಟರ್ನ್ಸ್ ಆಗಿರ್ಬೋದು ಅಥವಾ ರೆವೆನ್ಯೂ ಟಾರ್ಗೆಟರ್ಸ್ ಕೂಡ ಇರುತ್ತೆ ಅಂತ ಅವರು ಮೇನ್ ಆಗಿ ಕೊಟ್ಬಿಟ್ಟಿದ್ದಾರೆ. ಸೊ ಇಲ್ಲಿ ಮಂತ್ಲಿ ಟಾರ್ಗೆಟ್ಸ್ ಅಂತ ಅಂದರೆ ಮಂತ್ಲಿ ನೀವು ಅಟ್ಲೀಸ್ಟ್ 10 or 15 ಆದರೂ ಜಾಯಿನ್ ಮಾಡಬೇಕು ಅಂತ ಇರುವಂಥದ್ದು, ಅಥವಾ 5 or 6 ಈ ರೀತಿ ಇರುತ್ತೆ. ಅದನ್ನು ಅವ್ರು ನಿಮಗೆ ಮೆನ್ಷನ್ ಮಾಡಿ ಹೇಳ್ತಾರೆ. ಆ ರೀತಿ ಟಾರ್ಗೆಟ್ಸ್ಗಳಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೇ. ಇನ್ನು ಪ್ರಾಂಪ್ಟ್ ರಿಸಾಲ್ವಿಂಗ್ ದ ಕ್ಲೈಂಟ್ ಕ್ವೇರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲೈಂಟ್ ಕ್ವೇರೀಸ್ಗಳೇನಿರುತ್ತೆ ಅದನ್ನು ರಿಸಾಲ್ವ್ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವರು ಹೇಳ್ತಿದ್ದಾರೆ. ಇನ್ನು ಸ್ಕಿಲ್ಸ್ ಆ್ಯಂಡ್ ಶೆಡ್ಯೂಲ್ ಕ್ಯಾಂಡಿಡೇಟ್ಸ್ ನೋಡಿದ್ರೆ ಪ್ಲೇ ಸೇಲ್ಸ್ ಟೆಕ್ನಾಲಜಿ ಆ್ಯಂಡ್ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸೇಲ್ಸ್ ಟೆಕ್ನಾಲಜೀಸ್ಗಳನ್ನ ಅಪ್ಲೈ ಮಾಡಬೇಕಾಗಿರುತ್ತೆ. ಹಾಗೆ ಬಿಸ್ನೆಸ್ ಕಾಂಟ್ಯಾಕ್ಟ್ಸ್ಗಳನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಿಕೊಂಡು ಕೆಲಸನ ಮಾಡಬೇಕಾಗಿರುತ್ತೆ ಅನ್ನೋದನ್ನ ಅವರು ಮೆನ್ಷನ್ ಮಾಡಿ ಹೇಳ್ತಾ ಇದ್ದಾರೆ. ಇನ್ನು ಕಮ್ಯುನಿಕೇಷನ್ ಕ್ಲಾರಿಟಿ ಇರಬೇಕು, ಬೋತ್ ವರ್ಬಲ್ ಆ್ಯಂಡ್ ಇನ್ ರಿಟರ್ನ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಚೆನ್ನಾಗಿ ಮಾತಾಡೋದಕ್ಕೆ ಹಾಗೆ ಬರೆಯೋದಕ್ಕೆ ಓದೋದಕ್ಕೆ ಎರಡೂ ಕೂಡ ಬರಬೇಕಾಗಿರುತ್ತೆ ಅನ್ನೋದನ್ನ ಅವ್ರು ಇಲ್ಲಿ ಹೇಳ್ತಿದ್ದಾರೆ. ಇನ್ನು ವರ್ಕ್ ಇಂಡಿಪೆಂಡೆಂಟ್ಲಿ ವಿತ್ ಅ ಪ್ಯಾಷನ್ ಆ್ಯಂಡ್ ಡ್ರೈವ್ ಟು ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಇಲ್ಲಿ ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡುವಂಥ ಪ್ಯಾಷನ್ ಇರಬೇಕು, ಹಾಗೆ ಡ್ರೈವ್ ಟು ಎಕ್ಸೆಲ್ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಗಮನ ಇಟ್ಟು ಇಲ್ಲಿ ನೀವು ಕೆಲಸನ ಮಾಡುವಂಥದ್ದು ಅಥವಾ ಎಕ್ಸಾಕ್ಟಿಂಗ್ ಆಗಿರುವಂಥದ್ದು ಈ ರೋಲಲ್ಲಿ ಇರಬೇಕಾಗಿರುತ್ತೆ. ಇನ್ನು ಕಸ್ಟಮರ್ ಓರಿಯೆಂಟೆಡ್ ಆ್ಯಂಡ್ ಅಂಕರ್ ಟು ಲರ್ನ್ ಅನ್ನೋದು ಕೂಡ ಅವರು ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಕಸ್ಟಮರ್ ಓರಿಯೆಂಟೆಡ್ ಆಗಿದ್ದೀರಾ ಅಥವಾ ಹೊಸದನ್ನು ಕಲಿಯೋದಕ್ಕೆ ಹೊಸದ ಕೆಲಸಗಳನ್ನ ಮಾಡೋದಕ್ಕೆ ಇಂಟ್ರೆಸ್ಟ್ ಇದೆ ಅಂದರೆ ನಿಮಗಿಲ್ಲಿ ಬೆಸ್ಟ್ ಅಪಾರ್ಚುನಿಟಿ ಅಂತ ಹೇಳ್ತಿದ್ದಾರೆ. ಇನ್ನು ಹೂ ಕ್ಯಾನ್ ಅಪ್ಲೈ ಇಫ್ ಯು ಪಾಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೇನ್ ಆಗಿ ಬರುವಂಥದ್ದು 3 ಪಾಯಿಂಟ್ಸ್ಗಳಿದೆ.
ಮೊದಲನೇದು ನೀವಿಲ್ಲಿ ನೋಡಿದ್ರೆ ನೀವೇನಾದ್ರು ಜಸ್ಟ್ 10th ಅಥವಾ 12th ಪಾಸ್ ಆಗಿದ್ದೀರಾ ಅಂದರೆ 65% ಬಂದಿದೆ ನಿಮಗೆ ಅಂದರೆ ಜಸ್ಟ್ ಪಾಸ್ಗಿಂತ ಸ್ವಲ್ಪ ಜಾಸ್ತಿ ಬಂದಿದೆ ಅಂದರೆ ನೀವಿಲ್ಲಿ ಅಪ್ಲೈನ ಮಾಡ್ಬೋದು 10th ಪಾಸ್ ಆಗಿದ್ರು ಕೂಡ ಅಂತ ಹೇಳ್ತಾ ಇದ್ದಾರೆ. ಇನ್ ಎನಿ ಗ್ರ್ಯಾಜುಯೇಟ್ಸ್ ವಿತ್ ಅಟ್ಲೀಸ್ಟ್ 1 ಇಯರ್ಸ್ ಆಫ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ ಪೋಸ್ಟ್ ಆ್ಯಂಡ್ ಹೈಯೆಸ್ಟ್ ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮ್ಗೆ ಏನಾದ್ರು ಹೈಯೆಸ್ಟ್ ಡಿಗ್ರಿ ಲೈಕ್ ಪೋಸ್ಟ್ BCom ಆ ರೀತಿ ಎಲ್ಲ ಮಾಡಿದ್ದೀರಾ, 1 ಇಯರ್ಸ್ ಆಫ್ ಸೇಲ್ಸ್ ಎಕ್ಸ್ಪೀರಿಯನ್ಸ್ಗಳಿದೆ ಅಂದರೂ ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಫ್ರೆಶರ್ಸ್ MBA ಗ್ರ್ಯಾಜುಯೇಟ್ಸ್ ಕ್ಯಾನ್ ಆಲ್ಸೋ ಅಪ್ಲೈ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಫ್ರೆಶರ್ಸ್ ಆಗಿ MBA ಗ್ರ್ಯಾಜುಯೇಟ್ಸ್ ಆಗಿದ್ರು ಕೂಡ ನೀವಿಲ್ಲಿ ಅಪ್ಲೈನ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಸೊ ಇದಿಷ್ಟು ಈ ರೋಲಿನ ಇನ್ಫಾರ್ಮೇಷನ್ ಆಗಿತ್ತು. ಇದೇ ರೀತಿ ನೀವು ಬೇರೆ 4 ರೋಲ್ಗಳನ್ನು ಓಪನ್ ಮಾಡ್ಕೊಂಡು ಅದ್ರಲ್ಲಿ ಏನು ಕೇಳಿದ್ದಾರೆ ಅಂತ ನೋಡಿ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ಅದಕ್ಕೆ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದಕ್ಕೆ ನೀವು ಅಪ್ಲೈ ಮಾಡ್ತೀರಾ ಅಂದರೆ ಇಲ್ಲಿ ಅಪ್ಲೈ ನಾವು ಅನ್ನೋದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಗೊಂದು ಫಾರ್ಮ್ಯಾಟ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಗೆ ಏನೆಲ್ಲ ಡಾಕ್ಯುಮೆಂಟ್ಸ್ ಇರಬೇಕು ಅನ್ನೋದನ್ನ ಅವರು ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ನಿಮ್ಮ ರೆಸ್ಯೂಮ್ ಇರಬೇಕು, ಅದಾದಮೇಲೆ ಒಂದು ಪ್ಯಾನ್ ಕಾರ್ಡ್ ಇರಬೇಕು, 10th ಹಾಗೆ 12th ಮಾರ್ಕ್ಸ್ ಕಾರ್ಡ್ಸ್ ಇರಬೇಕು, ಹಾಗೆ ವರ್ಕ್ ಎಕ್ಸ್ಪೀರಿಯನ್ಸ್ ಏನಾದರೂ ಇದ್ದರೆ ನಿಮಗೆ ಅದು ಕೂಡ ಇರಬೇಕಾಗಿರುತ್ತೆ. ಫ್ರೆಶರ್ಸ್ ಆದರೆ ಏನು ಬೇಕಾಗಿರೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಎಲ್ಲದ್ರದ್ದು ಫೋಟೋ ಅಥವಾ PDF ನಿಮ್ಮ ಹತ್ರ ಇರಬೇಕಾಗಿರುತ್ತೆ. ಅಪ್ಲೋಡ್ ಕ್ಲಾರಿಟಿ ಡಾಕ್ಯುಮೆಂಟ್ಸ್ ಟು ಅವಾಯ್ಡ್ ರಿಜೆಕ್ಷನ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಲಿಯರ್ ಆಗಿರೋಂಥ ಡಾಕ್ಯುಮೆಂಟ್ಸ್ನ ನೀವು ಕೊಡಬೇಕಾಗಿರುತ್ತೆ. ಇನ್ನು PDF ಫಾರ್ಮಲ್ಲಿ ಕೊಟ್ಟರೆ 5 MB ಪರ್ ಫೈಲ್ ಇರಬೇಕು ಅಂತ ಅವರು ಮೆನ್ಷನ್ನ ಮಾಡಿದ್ದಾರೆ. ಸೊ ಇಲ್ಲಿ ನೀವು ನಿಮ್ಮ ಜಿಮೇಲಿಂದ ಲಾಗಿನ್ ಆಗಿ ಈ ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ನ ಮಾಡಿದ್ರೆ ಸಬ್ಮಿಟ್ ಆಪ್ಷನ್ ಬರುತ್ತೆ. ಆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ನ ಮಾಡಿದರೆ ನಿಮ್ಮ ಅಪ್ಲಿಕೇಶನಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ ಅಷ್ಟೇ. ಯಾವುದೇ ರೀತಿ ಟೆಸ್ಟ್ ಇಲ್ಲ, ಏನು ವೇಟಿಂಗ್ಸ್ ಇಲ್ಲ, ಜಸ್ಟ್ ಈ ಡಾಕ್ಯುಮೆಂಟ್ಸ್ನ ಸಬ್ಮಿಟ್ ಮಾಡಿದ್ರೆ ಅದಾದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ಕಾಲ್ ಅಥವಾ ಇಮೇಲ್ ಬರುತ್ತೆ. ಆದಷ್ಟು ನಿಮ್ಮ ಇಮೇಲ್ಗಳ ಸ್ಪ್ಯಾಮ್ಲಿಸ್ ಮತ್ತು ಜಂಕ್ ಫೋಲ್ಡರ್ ಎರಡನ್ನೂ ಕೂಡ ಚೆಕ್ ಮಾಡ್ಕೊತಾ ಇರಿ. ಯಾವುದೇ ಅನ್ನೋನ್ ನಂಬರ್ ಇದ್ದ ಕಾಲ್ ಬಂದರೂ ರಿಸೀವ್ ಮಾಡಿ ಕಾನ್ಫಿಡೆಂಟಾಗಿ ಆನ್ಸರ್ನ ಮಾಡಿ. ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಮಿಸ್ ಮಾಡದೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಿರೋಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಅದರಿಂದ ನಾನು ಹಾಕೋಂತೆಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಮತ್ತು ನಾಳೆ ಒಂದು ಹೊಸ ಜಾಬಲ್ಲ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಆಲ್ ದ ಬೆಸ್ಟ್.